ಆ ದಾರಿಕಾರರು ಹೋಗ್ತಾ ಇದ್ದಾರೆ. ಆ ದಾರಿಕಾರರು ಆ ವಿಕ್ರಮನನ್ನ ಕಂಡು ಯಾವ ರೀತಿಯಾಗಿ ಮರುಕವನ್ನು ಪಡುತ್ತಿದ್ದಾರದಂತಾನೆ. ಯಾರೀಗ ಇವನಿಗೆ ಅಯ್ಯೋ, ಯಾರು ಕಡಿದರೆ ಇವನ ಕೈ ಕಾಲುಗಳಿಂದ, ಯಾರು ಇವನಿಗೆ ಗಾಸಿ ಕೊಟ್ಟವರು, ಅನ್ನ ನೀರನ್ನು ಕೊಡೋಣ ಎಂದ್ರೆ ಆ ರಾಜನ ಆಜ್ಞೆ ಎಂಬುದಾಗಿ ತನ್ನಲ್ಲೇ ಅವರು ವರ್ಗವನ್ನ ಪಡ್ತಾ ಇರುವಾಗ ಈ ಮೇರೆಗೆ ರಾಜನು ಮಹಾ ದುಃಖದಿಂದ ಅನ್ನ ನೀರು ಇಲ್ಲದೆ 1 ಮಾಸವನ್ನು ಕಳೆದಿದ್ದಾನೆ. 1 ಮಾಸವನ್ನು ಕಳೆದ ಯಾರಿಗೂ ದಯಾದಾಕ್ಷಿಣ್ಯ ಬರದೇ ಇರಲು ಅದು ಗ್ರಹದ ದಶೆ. ರಾಯನು ಶೋಕ 1 ತಿಂಗಳು ಅನ್ನ ಆಹಾರ ಇಲ್ಲದೆ ಇರಬಹುದೇ, ಇನ್ನೇನು ಪ್ರಾಣ ಹೋಗಬಹುದೆಂಬುದಾಗಿ ಅವನು ಯೋಚನೆ ಮಾಡ್ತಿರುವಾಗ ಆ ಕೈ ಕಾಲು ಹೊಡೆತ ಅನ್ನ ನೀರು ಇಲ್ಲದೆ ಕೊನೆಗೆ ನನ್ನ ಪ್ರಾಣ ಹೋಗುವುದೆಂಬುದಾಗಿ ಕೊನೆಯದಾಗಿ ಆ ಶ್ರೇಷ್ಠರು ನನ್ನ ಪ್ರಾರ್ಥನೆಯನ್ನು ಯಾವ ರೀತಿಯಾಗಿ ಮಾಡುತ್ತಿದ್ದಾರದಂತಾನೆ. ಶನಿಯ ದೇವ ಕಳೆದುಕೊಂಡು ಅನ್ನ ನೀರೊಳದೆ 1 ಮಾಸವನ್ನು ಕಳೆದಿದ್ದಾನೆ. ಶನಿದೇವರನ್ನ ವಿಧವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಆ ಶನಿದೇವರನ್ನ ವಿಧವಾಗಿ ಪ್ರಾರ್ಥನೆ ಮಾಡಿದ ನಂತರ ಆ ಶನಿದೇವರಿಗೆ 7 ಮನೆಯಷ್ಟು ಕರುಣೆ ಉಂಟಾಗಿ ಆಗಲಿ ಇವನ ಸತ್ಯಕ್ಕೆ ಎಡೆಯಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ರಾಜನು ಎಂದು ಯಾರಿಗೂ ಹೇಳುತ್ತಿಲ್ಲ, ಇವನ ಸತ್ಯವನ್ನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಅವನ ಸತ್ಯಕ್ಕೆ ಮೆಚ್ಚಿ ಇವನನ್ನ ಇನ್ನು ಕಾಡಿಸಬಾರದು ಮಾಡುವುದೆಂಬುದಾಗಿ ಚಂದ್ರಶೇಖರನಿಗೆ ಕರುಣೆಯನ್ನು ಕೊಟ್ಟ ಶನಿದೇವ. ಯಾವಾಗ ಚಂದ್ರಶೇಖರ ರಾಜನಿಗೆ ಕರುಣೆ ಉಂಟಾಗಲು ತನ್ನ ಪುರದಲ್ಲಿ ಡಂಗೂರವನ್ನು ಹಾಕಿಸಿದ್ದಾನೆ. ಏನಂತ, ಕೈಕಾಲು ಕಳೆದುಕೊಂಡಂತ ಆ ಕಳ್ಳನಿಗೆ ತಸ್ಕರನಿಗೆ ಆಹಾರವನ್ನು ಯಾರು ಬೇಕಾದರೂ ಕೊಡಬಹುದು ಎಂದು ಹೇಳಲು ಆ ಪುರಜನರು ವಿಕ್ರಮನಿಗೆ ಅನ್ನ ನೀರನ್ನು ಕೊಡುತ್ತಿದ್ದಾರದಂತಾನೆ. ಈ ಪ್ರಕಾರವಾಗಿ ವಿಕ್ರಮರಾಜನು ಅನ್ನ ನೀರು ಅವನಿಗೆ ಆಯ್ತು. ಅನ್ನ ನೀರನ್ನು ಕೊಡ್ತಾ ಇದ್ದಾರೆ. ಅವರು ಕೊಡ್ತಕ್ಕಂಥ ಭಿಕ್ಷೆ ಆಹಾರವನ್ನ ತಿಂದು ಜೀವ ಉಳಿಸ್ಕೊತಾ ಇದ್ದಾನೆ. ಆದರೂ ಕೈಕಾಲು ಕಟ್ಟಿರ್ತಕ್ಕಂತಹ ದುಃಖ ಈ ಮೇರೆ ವಿಕ್ರಮನು
2 ಸಂವತ್ಸರವನ್ನು ಕಳೆದ 2 ವರ್ಷ ಆಗೋಯ್ತಾಗಲೇ. ಯಾವಾಗ ಕೈ ಕಾಲನ್ನು ಕಡಿದು ಅನ್ನ ನೀರನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ 2 ವರ್ಷಗಳಾಗಿದೆ. 2 ವರ್ಷಗಳಾದ ನಂತರ ಒಂದಾನೊಂದು ದಿವಸ ಆ ಉಜ್ಜನಿಪುರದ ಒಬ್ಬ ಹೆಣ್ಣುಮಗಳು ತಾವಲಿಂದ ಪುರಕ್ಕೆ ಗಾಣಿಗರು ಪೈಡವಾಗಿ ಯಾವ ರೀತಿಯಾಗಿ ಬರುತ್ತಿರದಾರದಂತಾನೆ ಉಜ್ಜನಪುರಕ್ಕೆ ತಾಮಾಲಿಂದ ಪಲ್ಲಕ್ಕಿಯಲ್ಲಿ ಉಜ್ಜನಿಪುರದ ಮಗಳು ತಾವಲಿಂದಾಪುರಕ್ಕೆ ಸೊಸೆಯಾಗಿದ್ದಾಳೆ. ಸೊಸೆಯನ್ನ ಕರೆದುಕೊಂಡು ಹೋಗುತ್ತಿದ್ದಾರೆ. ಆ ದಾರಿಯಲ್ಲಿ ಹೋಗುವಾಗ ಸೊಸೆಯನ್ನು ಕೊಂಡು ಹೋಗುತ್ತಿದ್ದಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಪಲ್ಲಕ್ಕಿಯನ್ನು ನಿಲ್ಲಿಸಿದ್ದಾರೆ. ಆಶ್ಚರ್ಯವನ್ನು ನೋಡುತ್ತಾರೆ. ಕೆಳಗಡೆ ಒಬ್ಬ ವ್ಯಕ್ತಿ ಕೈ ಕಾಲಿಲ್ಲದೆ ಬಿದ್ದಿದ್ದಾನೆ. ಅನ್ನ ನೀರನ್ನು ಕೊಡ್ತಾ ಇದ್ದಾರೆ ಯಾರೋ. ಈಕೆಯು ಆ ತಾವಲಿಂದ ಪುರದ ಸೊಸೆ ಉಜ್ಜಯಿನಿಪುರದ ಮಗಳು ಆ ಪಲ್ಲಕ್ಕಿಯಿಂದ ಹಿಡಿದು ಇಲ್ಲಿ ಬಿದ್ದಿರುವರು ಯಾರು ಎಂಬುದಾಗಿ ಹೋಗಿ ಅವರನ್ನು ನೋಡಿ ಅವರ ಸೊಂಟ ಪಟ್ಟಿಯನ್ನು ಕಂಡುಹಿಡಿದು ಇವರು ನಮ್ಮ ಉಜ್ಜನಪುರದ ಅರಸರು ಎಂಬುದಾಗಿ ಅವರ ಚರಣ ಕಮಲಗಳಿಗೆ ನಮಸ್ಕಾರವನ್ನು ಮಾಡಿ ಯಾವ ರೀತಿಯಾಗಿ ನಾವು ನೋಯ್ತಿದ್ದಾರಂತಾನೆ ಮನದಲ್ಲಿ ತಾನೊಂದು ಏನೋ ಆಶ್ಚರ್ಯ ನಿಮ್ಮನ್ನ ತಂದವರು ಯಾರಿಲ್ಲಿ? ಏನು ಆಶ್ಚರ್ಯ! ಕಾಲು ಕೈಗಳನ್ನ ಕೊಯ್ದವರು ಯಾರ ಸ್ವಾಮಿ? ಆ ಬಾಲೆ ಕೇಳುತ್ತಾ ಮನದಲ್ಲಿ ನೊಂದು ಹರ 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 ಎಂಬುದಾಗಿ ಹೇಳುತ್ತಾ ಇರುವಾಗ ಆ ವಿಕ್ರಮರಾಜನು ಸಂತೋಷವನ್ನು ಪಟ್ಟು ಹಾಗೆ ಹೇಳ್ತಾ ಇದ್ದಾರೆ, ಮುತ್ತೈದೆ ಸ್ಥಾನ ನಿನಗೆ
ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಿಲ್ಲಮ್ಮ. ನೀನು ನನ್ನನ್ನು ಗುರುತಿಡಿದು ಬಿಟ್ಟೆಯಾ? ಬೇಡಮ್ಮ. ಕರ್ಮ ಕಳೆಯುವವರೆಗೂ ಮರ್ಮವನ್ನ ಬಿಡಬಾರದು. ಆದರೂ ನಮ್ಮ ಉಜ್ಜನಪುರದ ಮಕ್ಕಳು ಪ್ರಜೆಗಳು ಯಾವ ರೀತಿ ಇರುವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ತನ್ನ ರಾಜ್ಯವನ್ನಾಗಲಿ ಕೋಶವನ್ನಾಗಲಿ ತನ್ನ ಸುಖವನ್ನು ಕೇಳ್ತಾ ಇಲ್ಲ, ಅಲ್ಲಿರ್ತಕ್ಕಂತಹ ಪ್ರಜೆಗಳ ವಿಚಾರವನ್ನು ಕೇಳ್ತಾ ಇದ್ದಾನೆ. ಇಂತಹ ವಿಕ್ರಮನ ರಾಜನನ್ನು ಕಂಡು ಬಾಲಯೊಡನೆ ಎಲ್ಲ ವೃತ್ತಾಂತವನ್ನು ಹೇಳಿದ್ದಾನೆ. ಆಗ ವಿಕ್ರಮರಾಜನು ಆ ಬಾಲಯ